ಇನ್ನು ನಾಯಿಯನ್ನು ಕೊಂದಿದ್ದಂತ ಪಾಪಿ ಪುಷ್ಪಲತಾ ಅರೆಸ್ಟ್ ಆಗಿದ್ದಾಳೆ. ಆರೋಪಿ ಪುಷ್ಪಲತಾಳಮ್ಮ ಬಂಧಿಸಿದಂತ ಪೊಲೀಸರು ಬೆಂಗಳೂರಿನ ಬಾಗ್ಲೂರು ಪೊಲೀಸರಿಂದ ಅರೆಸ್ಟ್ ಆಗಿರೋದು ಪುಷ್ಪಲತಾ. ಶ್ವಾನ ಮಾಲೀಕರಾದಂತ ರಾಶಿಕಾ ಅವರು ಕೊಟ್ಟಂತ ಕಂಪ್ಲೇಂಟ್ನ ಮೇರೆಗೆ ಪುಷ್ಪಲತಾ ಅರೆಸ್ಟ್ ಆಗಿರೋದು. ಲಿಫ್ಟ್ನಲ್ಲಿ ನಾಯಿಯನ್ನ ಬಡಿದು ಕೊಂದಿದ್ದಂತ ಲೇಡಿ, ನಾಯಿ ನೋಡ್ಕೊಳ್ಳೋದಕ್ಕೆ ಕೆಲಸದಾಕೆ ನೇಮಿಸಿದಂತ ರಾಶಿಕಾ ಅನ್ನೋರೀಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಲಿಫ್ಟ್ನಲ್ಲಿ ಬಡಿದು ನಾಯಿಯನ್ನ ಕೊಂದಿರೋದು. ಜೊತೆಗೆ ಇದೇ ಪುಷ್ಪಲತಾಗೆ 23,000 ಸಂಬಳ ಕೊಡ್ತಾ ಇದ್ರು ರಾಶಿಕಾ. ಈಕೆ ನಾಯಿಯನ್ನ ಕೊಂದು ಕತೆ ಕಟ್ಟಿದ್ಲು ಪುಷ್ಪಲತಾ. ಅನುಮಾನದಿಂದ ನಂತರ ಇವರು CCTV ನೋಡ್ತಾರೆ, ಏನಾಯ್ತು ನಾಯಿಗೆ ಇಕ್ಕಿದ ಹಾಗೆ ಅಂತ. ನೋಡಿದ್ರೆ ಈಕೆನೆ ನಾಯಿಯನ್ನ ಬಡಿದು ಕೊಂದಿರುವಂತದ್ದು ಗೊತ್ತಾಗಿದೆ. ಇನ್ನು ಪ್ರೀತಿಯ ಶ್ವಾನವನ್ನ ನೆನೆದು ಭಾವುಕರಾದ್ರು ರಾಶಿಕಾ. TV9 ಜೊತೆ ಶ್ವಾನದ ಮಾಲೀಕರಾದಂಥ ರಾಶಿಕಾ ಮಾತನಾಡಿದ್ರು. 1.5 ತಿಂಗಳಿಂದ ನಾಯಿ ನೋಡ್ಕೊಳ್ತಾ ಇದ್ರು. ನಾಯಿ ನೋಡ್ಕೊಳ್ಳೋಕೆ 25,000 ಹಣ ನೀಡ್ತಾ ಇದ್ದೆ. ಆದ್ರೆ ಏಕಾಏಕಿ ಹೀಗೆ ಮಾಡಿ ನಾಯಿ ಸಾಯಿಸಿದ್ದಾರೆ. ರಾತ್ರಿಯಿಂದ ಇಡೀ ಬೆಳಗ್ಗೆ ಅಥವಾ ಇಡೀ ಅವರಿಗೆ ಏನೇನೋ ನೋಡ್ಕೊಳ್ಬೇಕು ಎಲ್ಲವೂ ಕೂಡ ಟೇಕ್ ಕೇರ್ ಮಾಡುವಂಥದ್ದು ಇತ್ತು. ಅದಕ್ಕೆ ಊಟ ಕೊಡೋದು, ಅದನ್ನು ಸ್ವಚ್ಛ ಮಾಡುವಂಥದ್ದು ಇರುತ್ತೆ. ಯಾಕಂದರೆ ಭಾಳಷ್ಟು ಮಂದಿ ಡ್ಯೂಟಿ ಹೋಗ್ತಾ ಇರ್ತಾರೆ, ಹಗಲಲ್ಲಿ ನೋಡ್ಕೊಳ್ಳೋಕ್ಕಾಗಲ್ಲ. ಭಾಳಷ್ಟು ಜನ ಬೆಳಗ್ಗೆಯಿಂದ ರಾತ್ರಿ ದುಡಿದ್ರೂ ಕೂಡ 25,000 ಸಿಗೋದು ಕಷ್ಟ ಇದೆ ಕೆಲವೊಂದು ಕೆಲಸಗಳಲ್ಲಿ. ಅಂಥದ್ರಲ್ಲಿ ಈ ಥರ ಒಂದು ಪಾಶ್ ಆದಂಥ ಅಪಾರ್ಟ್ಮೆಂಟಲ್ಲಿ ನಾಯಿ ನೋಡೋದಕ್ಕೆ ಅಂತಲೇ 23,000 ಖರ್ಚು ಮಾಡಿಕೊಂಡು ಅಂಥ ನಾಯಿಯನ್ನು ಕೊಂದಿದ್ದಾರೆ ಅಂತ ಅಂದಾಗ ಸಹಜವಾಗಿ ನೋವಾಗಿರುತ್ತೆ. ಇದೀಗ ಸ್ವತಃ ಶ್ವಾನದ ಮಾಲೀಕರು ರಾಶಿಕಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಶಿಕಾ ಅವರೇ, ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರಾಣಿಗಳು ಅಂತಂದರೆ ಒಂದು ಎಮೋಷನ್ ಇರುತ್ತೆ, ಅದಕ್ಕೋಸ್ಕರ ನೀವು ಒಬ್ಬರನ್ನ ಇರಿಸಿದ್ದೀರಾ. ಆದರೆ ಏನಾಯಿತು, ಯಾವಾಗ ಇವ್ರನ್ನ ಕೆಲಸಕ್ಕೆ ನೀವು ಕರೆಸ್ಕೊಂಡ್ರಿ, ಏನಾಯಿತು ಅಂತ? 1.5 ತಿಂಗಳಿಂದ ಕೆಲಸಕ್ಕೆ ಇದ್ರು. ಅಂದ್ರೆ ಚೆನ್ನಾಗೇ ಇದ್ರು, ತುಂಬಾ ಕ್ಲೋಸ್ ಆಗಿನೂ ಇದ್ರು, ಎಲ್ಲ ಕೆಲಸನೂ ಮಾಡ್ತಾ ಇದ್ರು. ಅವ್ರಿಗೆ ಏನಾಯ್ತು ಅದಲ್ದೆ ನನ್ ಜೊತೆ ಕೂಡ ಆಗ್ಲಿ ಜಗಳ ಯಾವ್ದು ಆಗಿರ್ಲಿಲ್ಲ. ನಾಯಿ ಕಚ್ಚ ನಾಯಿಗಂತೂ ಕಚ್ಚಕ್ಕೂ ಬರಲ್ಲ ಬಿಡಿ. ಯಾವ್ದು ಏನು ತೊಂದ್ರೆನೂ ಇರ್ಲಿಲ್ಲ ಅವ್ರಿಗೆ. ಮನೆಗೆ ಅಲ್ಲಿ ಸ್ಟೇಷನ್ ಅಲ್ಲಿ ಕೇಳ್ಬೇಕಾದ್ರೆ ಸಹ ಅದೇ ಹೇಳ್ತಾರೆ, ನನ್ನ ಒಳ್ಳೆದ್ರಲ್ಲೇ ನೋಡಿದ್ದಾರೆ ಅಂತ. ಅದೇ ಅವ್ರಿಗೆ ಉತ್ತರನೇ ಇಲ್ಲ. ಅದಕ್ಕೆ ನಿನ್ನೆ ಕೂಡ ನಾವು ಹೋಗಿದ್ವಿ, ಅದು ಕೂಡ ಕೇಳ್ಬೇಕಾದ್ರೆ ಇನ್ನು ಅದಕ್ಕೆ ಆನ್ಸರ್ ಇಲ್ಲ. ಅಂದ್ರೆ ಸುಮ್ನೆ ಹೊಡೆದಾಕ್ಬಿಟ್ಟಿದ್ದಾರೆ ಸುಮ್ಮನೆ. ಓಕೆ, ಧನ್ಯವಾದ ರಾಶಿಕಾ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಇದು ರಾಶಿಕಾ ಅವರು, ಶ್ವಾನ ಮಾಲೀಕರು. ನಮ್ಮ ಪ್ರತಿನಿಧಿ ರಾಶಿಕಾ ಅವ್ರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿರುವಂಥದ್ದು. ಅಂದರೆ ಪ್ರೀತಿಯಿಂದ ಸಾಕಿದ್ದಂಥ ಶ್ವಾನವನ್ನು ಅದನ್ನು ನೋಡ್ಕೊಳ್ಳೋಕ್ಕೆ ಅಂತ ನೇಮಕ ಮಾಡಿಕೊಂಡಿದ್ದಂಥ ಮಹಿಳೆ ಈಗ ಹತ್ಯೆ ಮಾಡಿರುವಂಥ ಘಟನೆ ನಡೆದಿದೆ. ಸದ್ಯ ಇದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅಮಾನವೀಯ ಘಟನೆ ಅಂತಲೇ ಹೇಳ್ಬೋದು. ಸದ್ಯ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಆ ಶ್ವಾನವನ್ನು ಸಾಕಿದ್ದಂಥ ಮಾಲೀಕನೇ ಇದ್ದಾರೆ, ರಾಶಿ ಅವರು. ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಈ ಒಂದು ಘಟನೆ ನಡೆದಿದೆ ಅಮಾನವೀಯವಾಗಿ, ಎಷ್ಟು ದಿನದಿಂದ ನಿಮ್ಮ ಮನೇಲಿ ಅವ್ರು ಕೆಲಸ ಮಾಡ್ತಿದ್ರು, ಯಾಕೆ ಈ ರೀತಿ ಮಾಡಿದ್ರು ಅಂತ? 1.5 ತಿಂಗಳಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಮಾಡಿದ್ರು ಅಂತ ಅವ್ರ ಜೊತೆನೆ ಉತ್ತರ ಇಲ್ಲ. ಅಂದ್ರೆ ಎಲ್ಲ ಗೊತ್ತಾದ ಮೇಲೆ ಕೂಡ ಅವ್ರನ್ನ ಸ್ಟೇಷನ್ ಕರ್ಕೊಂಡು ಹೋದ್ಮೇಲೆ ಕೂಡ ಅವ್ರ ಜೊತೆ ಯಾಕೆ ಹಿಂಗ್ ಮಾಡಿದ್ಯಾ, ಅಂದ್ರೆ ಓನರ್ ಜೊತೆ ಏನಾದ್ರು ನಿನ್ಗೆ ಸಿಟ್ಟಿತ್ತ, ಅಲ್ಲ ನಾಯಿ ಕಚ್ಚಿತ್ತ, ಏನ್ ಕೇಳಿದ್ರು ಸಹ ಇಲ್ಲ ಇಲ್ಲ ಇಲ್ಲ. ಮತ್ತೆ ಯಾಕೆ ಸಾಯಿಸಿದ್ಯಾ ಅಂದ್ರೆ ಸುಮ್ನೆ ನಿಂತ್ಕೊಂಡಿದ್ದಾಳೆ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಅವ್ರ ಜೊತೆ ಉತ್ತರನೇ ಇಲ್ಲ. ಅದಕ್ಕೆ ಈಗ ನೀವು ಕೂಡ CCTV ದೃಶ್ಯಲ್ಲಿ ಗಮನಿಸಿದ್ರಿ, ಅವರು ಎತ್ತಿ ನೆಲಕ್ಕೆ ಅಪ್ಪಳಿಸ್ತಾರೆ. ಆ ಟೈಮಲ್ಲಿ ನೀವು ಕೂಡ ಒಂದು ನೋವಿಂದ ರಿಯಾಕ್ಟ್ ಮಾಡ್ತೀರಾ ಅಳೋ ಥರ. ಸೊ ಯಾವ ರೀತಿ ನಿಮ್ಮ ಸೆಂಟಿಮೆಂಟ್ ಇತ್ತು ಆ ಒಂದು ಪಪ್ಪಿ ಜೊತೆ ಅಂತ? ಇಲ್ಲ, ನಾನು ತುಂಬಾ ಕ್ಲೋಸ್ ಆಗಿದ್ದೇನೆ. ಬಿಕಾಸ್ ಅವ್ನಿಗೆ 4 ವರ್ಷ ಆಗಿತ್ತು. 4 ವರ್ಷದಿಂದ ನಾನು ನೋಡ್ತಾನೆ ಇದ್ದೆ. ನನಗೆ ಕಾಲೇಜ್ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ ನೋಡ್ಕೊಳ್ಳೋಕೆ ಅಂತ ನಾನು ಇವ್ರನ್ನ ಖಾಲಿ ಇದಕ್ಕೆ ಇಟ್ಟಿದ್ದು, ನಾಯಿಗೆ ಊಟ ಹಾಕಕ್ಕೆ, ನಾಯಿಯನ್ನು ಮತ್ತೆ ಹೊರಗಡೆ ಕರ್ಕೊಂಡು ಹೋಗಕ್ಕೆ. ಅದು ಕೂಡ ಅವತ್ತು ಸುಮ್ಮನೆ ಹೇಳಿದ್ರು, ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅದು ಟೈಮ್ ಆಗಿತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹೇಳಿ ಆದ್ಮೇಲೆ ಒಂದೇ ನಿಮಿಷದಲ್ಲಿ ಮೇಲ್ ಬಂದ್ಬಿಟ್ಟು ನಾಯಿ ಎದ್ದೇಳ್ತಾ ಇಲ್ಲ ಅಂತ ಹೇಳಿ. ನಾನು ತಿಳ್ಕೊಂಡೆ ಕೈಕಾಲೇನೋ ಮುರಿದಾಕಿರ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತೀನಿ. ನಾಯಿ ನಾಲ್ಗೆನೆ ಹೊರಗಡೆ ಹಾಕಿದೆ. ನೋಡ್ಬೇಕಾದ್ರೆ ಅದು ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ.
ನಾನು ಮತ್ತು ಸಹ ಅವ್ರ ಮೇಲೆ ನಂಗೆ ಒಂದು ಸ್ವಲ್ಪ ಕೂಡ ಡೌಟು ಆಗಲಿ ಯಾವುದು ಬರಲೇ ಇಲ್ಲ. ಅದು ಸರ್ ನೆಕ್ಸ್ಟ್ ದಿವಸ ಕೂಡ ಆ ದಿವಸ ನಂಗೆ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ದಿವಸ ಬರಿಯಲ್ಗೆ ನಾವು ಕೆಂಗೇರಿಗೆ ಹೋಗಿದ್ವಿ. ಅಲ್ಲಿ ಬರಿಯಲ್ ಮಾಡ್ಬೇಕಾದ್ರೂ ಹೇಳಿದ ಅಕ್ಕ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ. ಸುಮ್ಮನೆ ಮನೆಯಲ್ಲಿ ಕೂತಿದ್ದಾರೆ, ಆರಾಮದಲ್ಲಿ ಕೂತಿದ್ದಾರೆ. ಆ ದಿವಸ ಸಂಜೆ ಅಷ್ಟೇ ನಂಗೆ ಸ್ವಲ್ಪ ಡೌಟ್ ಬಂತು. ಅಂದರೆ ಇಲ್ಲಿ ಸೆಕ್ಯೂರಿಟಿ ಜೊತೆ ಕೇಳ್ಬೇಕಾದ್ರೆ ಅವ್ರು ಹೇಳಿದ್ರು, ಮೇಡಮ್ ಒಳಗಡೆ ಆಗಿರ್ಬೇಕು ಇನ್ಸಿಡೆಂಟ್, ಇಲ್ಲಾಂದರೆ ಹೊರಗಡೆ ಆಗಿರ್ಬೇಕು ಅಂತ. ಹಾಗೆ CC ಕ್ಯಾಮರಾ ಚೆಕ್ ಮಾಡ್ಬೋದಂತ ಇಲ್ಲಿ ಬಂದು ನೋಡ್ಬೇಕಾದ್ರೇ ನಂಗೆ ಗೊತ್ತು ಇದು ಫುಟೇಜ್. ಈಗ ಆ ಮಹಿಳೆ ನಿಮ್ಮ ಮನೆಗೆ ಬರ್ತಾರೆ, ಆ ನಾಯಿನ ಕೂಡ ನೋಡ್ಕೊಳ್ತಾ ಇದ್ದಾರೆ, ಅವ್ರ ಬಿಹೇವಿಯರ್ ಹೇಗಿತ್ತು? ಚೆನ್ನಾಗೇ ಇದ್ರು ನಿಮ್ಮ ಜೊತೆ, ಇಲ್ಲ ಏನಾದ್ರು ಜಗಳ ಏನಾದ್ರು ಮಾಡ್ಕೊಂಡಿದ್ರು? ತುಂಬ ಚೆನ್ನಾಗಿದ್ರು. ನನ್ನ ಫ್ರೆಂಡ್ ಕೂಡ ನನ್ನ ಜೊತೆನೇ ಇರ್ತಿದ್ಲು. ತುಂಬ ಅಂದರೆ ತುಂಬ ಕ್ಲೋಸ್ ಇದ್ರು ಅವರು. ಏನು ನಮಗೊಂದು ಡೌಟು ಬರಲಿಲ್ಲ. ನನಗೆ ಈಗ ನಾನು ಏನಾದರೂ ಅವ್ರಿಗೆ ಬೈದು ನಮ್ಮ ಜೊತೆ ಏನಾದರೂ ಜಗಳ ಆಗಿದ್ರೆ ನಂಗೆ ತಲೆಗೆ ಬರ್ತಾ ಇತ್ತದು, ನಮ್ಮ ಜಗಳ ಆಗಿರ್ಬೇಕು, ಏನಾದರೂ ಇವರೇ ಮಾಡಿರ್ಬೇಕಂತ. ನನಗೆ ಸ್ವಲ್ಪ ಕೂಡ ಡೌಟೇ ಇರಲಿಲ್ಲ. ಸುಮ್ಮನೆ ಆ ನಾಯಿನ ಪಾಪ ಜೀವನೇ ತೆಗೆದುಬಿಟ್ರು. ಸುಮ್ಮನಾದರೂ ಹೊಡೆದು ಒಂದು ಸಿಟ್ಟು ಬಂತ ಒಂದು ಹಿಂಗೆ ಹೊಡಿಯೋದಾದರೂ ಓಕೆ, ಅದು ಎತ್ತಿ ಹಿಂಗೆ ಬಿಸಾಡಿ ಯಾಕೆ ಮಾಡಿದ್ರು ಅವ್ರ ಜೊತೆನೇ ಉತ್ತರ ಇಲ್ಲ. ಈಗ ಕಂಪ್ಲೇಂಟ್ ಕೂಡ ಆಗಿದೆ ಬಾಗ್ಲೂರು ಸ್ಟೇಷನಲ್ಲಿ. ಏನು ಹೇಳ್ತಾ ಇದ್ದಾರೆ ಪೊಲೀಸರು? ತನಿಖೆ ಮಾಡ್ತಾ ಇದ್ದಾರೆ ಹೇಗೆ? FIR ಎಲ್ಲ ಮಾಡಿದ್ದೇವೆ. ನಿನ್ನೆ ಕೂಡ ಕೇಳ್ತಾ ಇದ್ರು. ಅಂದರೆ ಅವ್ರ ಜೊತೆ ಉತ್ತರನೇ ಇಲ್ಲ. ಅವ್ರು ಕೇಳೋ ಕ್ವೆಶ್ಚನ್ಸಿಗೆ ಅವ್ರ ಜೊತೆ ಆನ್ಸರೇ ಇಲ್ಲ. ಸುಮ್ಮನೆ ಅಷ್ಟೇ ನಿಂತ್ಕೊಂಡಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ನೂ ನಾವು ಫರ್ದರ್ ಗೊತ್ತಿಲ್ಲ ಏನು ಮಾಡಬೇಕಂತ, ಬಟ್ ನೋಡ್ತೀವಿ. ಇದಿಷ್ಟು ರಾಶಿಯವರ ಮಾತು. ಒಟ್ಟಿನಲ್ಲಿ ಆ 1.5 ತಿಂಗಳಿಂದ ಮನೆಯಲ್ಲಿ ಆ ನಾಯಿಯನ್ನು ನೋಡ್ಕೊಳ್ಳೋಕ್ಕಂತಲೇ ಆ ಕೆಲಸಕ್ಕೆ ನೇಮಕವನ್ನು ಮಾಡ್ಕೊಂಡಿರ್ತಾರೆ. ಆದರೆ ಯಾವ ಕಾರಣಕ್ಕೆ ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದ್ರು ಅನ್ನೋದು ಇನ್ನಷ್ಟೇ ಬೆಳಕಿಗೆ ಬರಬೇಕಿದೆ. ಸದ್ಯ ಈಗಾಗಲೇ ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಪೊಲೀಸರು ಯಾಕೆ ಈ ರೀತಿಯ ಒಂದು ಘಟನೆ ನಡೀತು ಅನ್ನೋ ಬಗ್ಗೆ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.